ಮಾತಾಡಿ ನನ್ನ ಮುಂದೆ. ಯಾರು ನನಗೆ ಹೋಗಪ್ಪ ನನ್ನ ಅಜ್ಜಿ ನಿಮ್ಮನ್ನ ನೋಡಕ್ ಇವ್ರು ವಿಜಯಮ್ಮನ್ ಮುಂಚೆ ಬಿಟ್ಟಿದೆ. ಮುಂಚೆ ಇವ್ರು ಬಂದಿದ್ದು ನಿಮ್ಮನ್ನ 4 ತಿಂಗಳು 5 ತಿಂಗಳು ನೋಡ್ಕೊಂಡ್ರು. ಅದೇ ನಮ್ಮ ಅಮ್ಮನೇ ನೋಡ್ಕೊಂಡವ್ರ ಅಜ್ಜಿ. ನಮ್ಮ ಅಮ್ಮನೇ ಹುಷಾರೆದ್ದು ಇವ್ರ ಕೈಯಲ್ಲಿ ಕೂತ್ಕೊಂಡ್ರು. ಅಷ್ಟು ಚೆನ್ನಾಗಿ ವಾಸನೆ. ನಮ್ಮ ಅಮ್ಮಗೆ ಸೊಂಟದಲ್ಲಿ ಬಿರ್ಕ್ ಬಂದ್ಬಿಟ್ಟಿತ್ತು. ಮೂಳೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇವರು. ನಮ್ಮ ಅಣ್ಣನೂ ಇದ್ದ, ನಾನು ಇದ್ವಿ. ಇವಾಗ ತಿರ್ಗಾ ವಿಜಯಮ್ಮ ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಅಭಿಪ್ರಾಯ ಏನು? ಮತ್ತೆ ನಮ್ಮ ಮನೆಗೆ ಬಂದ್ರಿ, ನನ್ನ ಹತ್ರನೇ ಬಂದ್ರಿ ಪಾಪ ಕೆಲಸಕ್ಕೆ. ಬೇಜಾರೇನಿರಲಿಲ್ಲ, ನಿಮ್ಮನ್ನ ಕೇಳೋಣ ನಾನೇ ಮನ್ಸಲ್ಲಿ ಅನಿಸ್ತಿತ್ತು, ಈ ಅಜ್ಜಿ ಮನೆಗಾದ್ರೂ ಬಿಟ್ಬಿಡೋಣ ವಿಜಯಮ್ಮನ್ನ ಅಂತ. ನಿಮ್ಮ ಅಭಿಪ್ರಾಯ ಏನಪ್ಪ? ತಿರ್ಗಾ ಅಜ್ಜಿ ನೋಡಕ್ ಬಂದಿದ್ದೀರಾ? ಅಜ್ಜಿ ಈ ತರ ಎದ್ದು ನಡಿಯಕ್ ಆಗದಿಲ್ದ್ರೆ ಇದ್ದಾರೆ. ಅವ್ರಿಗೆ ಯಾರು ಇಲ್ಲ ಸಪೋರ್ಟ್ ಇಲ್ಲಿ ಮನೆಯಲ್ಲಿ. ಹೌದು, ಈ ಮನೆಯಲ್ಲಿ ಸ್ವಲ್ಪ ನೀಟ್ನೆಸ್ ಇದ್ದಿದ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ಏನು ಇದು ಇಲ್ಲ, ನಮ್ಗೆ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ತಕ್ಕವಾಗಿ ಏನು ಇದೂ ಇಲ್ಲ, ಗಲಾಟೆಗಳು ಏನು ಇಲ್ಲ. ಸೊ ಅಜ್ಜಿ ಈ ತರ ನಡಿಯಕ್ ಆಗದಿಲ್ದ್ರೆ ಇದ್ದಾರೆ. ನನ್ನ ತಾಯಿ ತರ ನಾನು ನೋಡ್ಕೋಬೇಕು ಅಷ್ಟೇ. ಇವಾಗ ನನ್ನ ಹತ್ರ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನು 10 ವರ್ಷದಿಂದ ಕೆಲಸ ಮಾಡ್ತೀನಿ. ಇವ್ರೊಬ್ಬರೇ ಗ್ರೇಟು. ಇವರು ವಿಜಯಮ್ಮ ಅಂತ ನಮ್ಮ ತಾಯಿನ ನೋಡ್ಕೊಂಡಿದ್ದಾರೆ. ನನ್ನ ಹತ್ರ ಲೇಡೀಸು ಜೆಂಟ್ಸು ಇಬ್ಬರನ್ನೂ ಹ್ಯಾಂಡಲ್ ಮಾಡಿದ್ದಾರೆ. ಇವ್ರ ಕೈ ಅಂತೂ ನಾನು ಹೇಳಿದ್ದಲ್ಲ, ನಾನು ಯಾರ ಮನೆಗೆ ಬಿಟ್ಟಿದ್ರು ಇವ್ರ ಕೈ ಜಯಿಸ್ಕೊಂಡು ಬಂದಿದ್ದಾರೆ. ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ನನಗೆ ಇವರು ವಿಜಯಮ್ಮ ಅನ್ನೋರು ನಾನು ಲೇಬರ್ ಅಂತ ನೋಡ್ತಿಲ್ಲ, ಆ್ಯಸ್ ಎ ಮೈ ಮದರ್ ಅಂತಲೇ ನಾನು ಇವ್ರನ್ನ ನಾನು ಕರೆಯೋದು, ನಮ್ಮ ತಾಯಿ ಥರ ಅಂತಲೇ. ಯಾಕಂದರೆ ನಮ್ಮ ತಾಯಿನ ನೋಡ್ಕೊಂಡಿದ್ದಾರೆ ಅವರು. ನಮ್ಮ ತಾಯಿ ಇವಾಗ ಬದುಕಿಲ್ಲ, ನಮ್ಮ ತಾಯಿನ ಇವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈಗ ಅಜ್ಜಿನ ನೋಡ್ಕೊಳಕ್ಕೆ ಪಾಪ ಇಲ್ಲಿ ಬೆಳಗ್ಗೆ ತಂದು ಬಿಟ್ಟೆ, ಅವರೊಬ್ಬರು ವಾಪಸ್ ಹೊಟ್ಟೋಗ್ಬಿಟ್ರು. ಸೊ ಇವ್ರು ನನಗೆ ಗೊತ್ತಿರೋರು, ಫೋನ್ ಮಾಡಿದ ತಕ್ಷಣ ಬಂದರು. ಸೊ ದೇವರು ಇವ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ಅಜ್ಜಿಗೂ ಒಳ್ಳೇದು ಮಾಡಲಿ.